ದೇವರುಗಳು ಒಟ್ಟುಗೂಡಿ ಮಹಿಷಾಸುರನನ್ನು ಸೋಲಿಸಲು ದಿವ್ಯ ಶಕ್ತಿಯೊಂದನ್ನು ಸೃಷ್ಟಿಸುವುದೆಂದರು. ದೇವಿ ಕಾತ್ಯಾಯಿನಿಯ ಅವತಾರ. ದೇವರುಗಳ ಶಕ್ತಿಯನ್ನು ಒಂದಾಗಿ ಸೇರಿಸಿ ದೇವಿ ಕಾತ್ಯಾಯಿನಿಯ ಅವತಾರವನ್ನು ತ್ರಿಮೂರ್ತಿಗಳು ಸೃಷ್ಟಿಸಿದರು. ಈ ಅವತಾರದ ಹೆಸರೇ ಕಾತ್ಯಾಯಿನಿ. ಅವಳು ಶಕ್ತಿಯ ಪರಮ ರೂಪವುಳ್ಳ, ಶೂರ ಮತ್ತು ಅಭೂತಪೂರ್ವ ಶಕ್ತಿಯುಳ್ಳ ದೇವಿಯಾಗಿದ್ದಳು. ದೇವರುಗಳ ದಿವ್ಯ ಶಸ್ತ್ರಾಸ್ತ್ರಗಳನ್ನು ಪಡೆದು, ಸಿಂಹದ ಮೇಲೆ ಸವಾರಿ ಮಾಡಿ, ಮಹಿಷಾಸುರನ ಅಟ್ಟಹಾಸವನ್ನು ಕೊನೆಗಾಣಿಸಲು ಹೊರಟಳು. ಮಹಿಷಾಸುರ ಮತ್ತು ದೇವಿ ಕಾತ್ಯಾಯಿನಿಯ ಯುದ್ಧ. ಯುದ್ಧವು ಅತ್ಯಂತ ಭಯಾನಕವಾಗಿತ್ತು. ಮಹಿಷಾಸುರನು ಅವನ ವಿವಿಧ ರೂಪಗಳನ್ನು ತಾಳುತ್ತಿದ್ದನು. ಮೊದಲು ಎಮ್ಮೆ ರೂಪ, ನಂತರ ಆನೆ, ಸಿಂಹ ಮುಂತಾದ ಹಲವು ರೂಪಗಳಲ್ಲಿ ಆಕ್ರಮಣ ಮಾಡುತ್ತಿದ್ದನು. ಆದರೆ ದೇವಿ ಕಾತ್ಯಾಯಿನಿಯ ಶಕ್ತಿ ಅವನನ್ನು ಮೀರಿಸುತ್ತಿತ್ತು. ಈ ಯುದ್ಧವು ಹಲವು ದಿನಗಳವರೆಗೆ ನಡೆದು, ಕೊನೆಗೆ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನ ಎಮ್ಮೆ ರೂಪದ ಹೃದಯವನ್ನು ಭೇದಿಸಿದಳು.